ರಾವ್ ಮನೆಗೆ ಸಂಬಂಧಿಕರು ಭೇಟಿ ಕೊಡ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ಈಗ ಮೌನ ಬಿಟ್ಟು, ಆಕ್ರಂದನ ಬಿಟ್ಟು, ನೋವು ಬಿಟ್ಟು ಬೇರೆ ಏನು ಕಾಣಿಸ್ಕೊಳ್ಳೋದಿಲ್ಲ. ಅದೇ ಅವ್ರ ಪ್ರವಾಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದಿದ್ರಂದ್ರೆ ಮನೆಯಲ್ಲಿ ಸಂತಸ ತುಂಬಿ ತುಳುಕ್ತಾ ಇತ್ತು. ಆದ್ರೀಗ ಮಂಜುನಾಥ್ ಅವರು ಮೃತಪಟ್ಟಿರೋದು ಅವರ ಮನೆಗೆ ಸಂಬಂಧಿಕರು ಭೇಟಿ ಕೊಡ್ತಾ ಇದ್ದಾರೆ. ಮಂಜುನಾಥ್ ಕುಟುಂಬಸ್ಥರಿಗೆ ಸಂಬಂಧಿಕರು ಸಾಂತ್ವನ ಹೇಳ್ತಾ ಇದ್ದಾರೆ. ಇವತ್ತು ಮಂಜುನಾಥ್ ನಿವಾಸಕ್ಕೆ ಮಧು ಬಂಗಾರಪ್ಪ ಭೇಟಿ ಕೊಡ್ತಾರೆ. ಮಂಜುನಾಥ್ ಮೃತದೇಹ ನಾಳೆ ಶಿವಮೊಗ್ಗಕ್ಕೆ ತಲುಪೋ ಸಾಧ್ಯತೆ ಇದೆ. ಈಗಾಗಲೇ ಶ್ರೀನಗರಕ್ಕೆ ಕಾರ್ಮಿಕ ಸಚಿವ ಆಗಿರುವಂತಹ ಸಂತೋಷ್ ಲಾಡ್ ಅವರು ಭೇಟಿ ಕೊಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿ ಮೃತದೇಹಗಳನ್ನು ಗುರುತಿಸ್ತಾ ಇದ್ರು. ನೀವು ಆ ದೃಶ್ಯಗಳನ್ನು ಕೂಡ ನೋಡಿದ್ದೀರಾ. ನಮ್ಮ ಕಡೆಯವರು ಭರತ್ ಭೂಷಣ್ ಇದ್ದಾರೆ, ಮಧುಸೂದನ್ ಇದ್ದಾರೆ, ಮಂಜುನಾಥ್ ಇದ್ದಾರೆ. ಅವರ ಮೃತದೇಹಗಳನ್ನ ನಾವು ತೆಗೆದುಕೊಂಡು ಹೋಗ್ತೀವಿ ಅಂತ ಅವ್ರು ಹೋಗಿದ್ದಾರೆ. ಸದ್ಯಕ್ಕೆ ಶಿವಮೊಗ್ಗದ ನಿವಾಸಿ ಆಗಿರುವಂಥ, ಶಿವಮೊಗ್ಗ ನಗರದ ನಿವಾಸಿನೇ ಆದಂಥ ಮಂಜುನಾಥ್ ಅವರು ಮೃತಪಟ್ಟಿರೋದ್ರಿಂದ ಅವರ ಮೃತದೇಹ ನಾಳೆ ಶಿವಮೊಗ್ಗಕ್ಕೆ ರೀಚ್ ಆಗ್ಬೋದು. ಯಾಕೆಂದರೆ ಇನ್ನೂ ಶ್ರೀನಗರದಲ್ಲಿ ಸದ್ಯಕ್ಕೀಗ ಸಂತೋಷ್ ಲಾಡ್ ಅವರಿದ್ದಾರೆ. ಅಲ್ಲಿಂದ ಫ್ಲೈಟಲ್ಲಿ ಶಿವಮೊಗ್ಗಕ್ಕೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಸದ್ಯಕ್ಕೆ ಅವರ ಮನೆಗೆ ಕುಟುಂಬಸ್ಥರು ಭೇಟಿ ಕೊಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರಕ್ಕೆ ಅಲ್ಲಿನ ಸ್ಥಳಗಳನ್ನು ನೋಡಿಕೊಂಡು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಬರೋಣ ಅಂತ ಹೋದವರು ಪಾಪ ಈ ರೀತಿಯಾಗಿ ಉಗ್ರರ ದಾಳಿಗೆ ಬಲಿಯಾಗಿರೋದು. ಅವರ ಮೃತದೇಹ ಇನ್ನೂ ಮನೆಗೆ ಬಂದಿಲ್ಲ, ನಾಳೆ ತಲುಪೋ ಸಾಧ್ಯತೆ ಇದೆ. ಅವರ ಮನೆಗೆ ಮಧು ಬಂಗಾರಪ್ಪ ಅವರು ಕೂಡ ಭೇಟಿ ಕೊಡ್ತಾರೆ ಎನ್ನಲಾಗ್ತಾ ಇದೆ. ಶಿವಮೊಗ್ಗದ ನಿವಾಸಿ ಮಂಜುನಾಥ್ ಅವರು ಮೃತಪಟ್ಟಿದ್ದು ಕುಟುಂಬಸ್ಥರೀಗ ಒಬ್ಬೊಬ್ಬರಾಗೆ ಬಂದು ಅವರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ. ಸಂಬಂಧಿಕರೆಲ್ಲರೂ ಬಂದು ಅವರ ತಾಯಿ ಇರ್ಬೋದು, ತಂದೆ ಇರ್ಬೋದು, ಅವ್ರ ಮನೇಲಿ ಯಾರ್ಯಾರಿದ್ದಾರೋ ಅವ್ರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ. ಬಹಳ ಹತ್ತಿರದವರಿಗೆ ದುಃಖ ಜಾಸ್ತಿ, ಅವ್ರಿಗೆ ಬಂದು ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡ್ತಾ ಇರೋದು. ಅವರ ಎಲ್ಲ ಅಂತಿಮ ದರ್ಶನ ಇರ್ಬೋದು, ಅಂತ್ಯಕ್ರಿಯೆ ಇರ್ಬೋದು, ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳನ್ನು ಅವ್ರ ಮನೆ ಎದುರುಗಡೆ ಮಾಡ್ತಾ ಇರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಿದ್ದೀರಾ.